ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಸರ್ಕಾರದ ಮಟ್ಟದಲ್ಲಿ ತುಂಬಾ ಸದ್ದು ಮಾಡ್ತಾ ಇದೆ. ಒಬ್ಬ ಪ್ರಭಾವಿ ಸಚಿವರು, ಅದರಲ್ಲೂ ಕೂಡ ತುಮಕೂರು ಭಾಗದ ಸಚಿವರೊಬ್ಬರದ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಒಂದು ವಿಚಾರ ತುಂಬಾ ನಾವು ಮಾಧ್ಯಮದಲ್ಲೇ ಇದನ್ನ ನೋಡ್ತಾ ಇರ್ತಕ್ಕಂಥದ್ದು. ನಮಗೆ ಈ ವಿಚಾರದಲ್ಲಿ ನಮ್ದು ಸ್ವಲ್ಪ ನಾವು ಇನ್ನೂ ABCDಲೇ ಇದ್ದೀವಿ, ನಾವಿನ್ನೂ Z ಗಂಟ ಹೋಗಿಲ್ಲ. ಹನಿ ಟ್ರ್ಯಾಪ್ ವಿಚಾರ ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಅದನ್ನು ರಿಯಾಕ್ಟ್ ಮಾಡೋದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾರಣ ಏನಂದರೆ ಭಾಳ ಸೂಕ್ಷ್ಮವಾದಂಥ ವಿಚಾರ ಇದು. ಸೂಕ್ಷ್ಮವಾದಂಥ ವಿಚಾರ ಆಗಿರೋದ್ರಿಂದ ಅವರ ಇದಕ್ಕೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ನಾವು ಯಾರು ಕೂಡ ನಡ್ಕೋಬಾರ್ದು. ಅದೇನಾದರೂ ಆಗಿದ್ರೆ ಅದು ಯಾರಾಗಿದೆ ಅದನ್ನು ಅವರವರು ಅನುಭವಿಸ್ತಾರೆ ಅಷ್ಟೇ. ಭಾಳ ಹುಷಾರಾಗಿರ್ಬೇಕು. ರಾಜಕಾರಣ ಜೀವನದಲ್ಲಿ ನಾವು ಪ್ರತಿಯೊಂದು ಹೆಜ್ಜೆನೂ ಕೂಡ ಹಿಂದೆ ಹೇಳೋರು ಕಚ್ಚೆ ಬಾಯಿ ಎರಡೂ ಶುದ್ಧವಾಗಿರ್ಬೇಕು ಅಂತೇಳಿ. ರಾಜಕಾರಣಕ್ಕೆ ಬರ್ಬೇಕಂತಂದರೆ ಬಾಯಿ ಮತ್ತು ಕಚ್ಚೆ ಎರಡೂ ಶುದ್ಧವಾಗಿ ಇಟ್ಕೋಬೇಕು ಅಂತಕ್ಕಂಥ ಮಾತು ಹಿಂದೆ ಭಾಳ ನಮ್ಮ ಹಿರಿಯ ರಾಜಕಾರಣಿಗಳು ಹೇಳೋರು. ಹಂಗೆ ಇಟ್ಕೋಬೇಕು. ಈ ಥರ ಏನಾರ ಅನಾವಶ್ಯಕವಾಗಿ ಅವಕಾಶ ಮಾಡಿಕೊಟ್ಟಿದ್ರೆ ಬಹುಶಃ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಲಿ. ಬಟ್ ಇದನ್ನೇ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇತ್ತೀಚೆಗೆ ಕೆಲವು ನಾಯಕರು ಟಾರ್ಗೆಟ್ ಹಾಕಿದ್ದಾರೆ ಅಂತ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಯಾರು ಟಾರ್ಗೆಟ್ ಆಯ್ತಾರೆ? ಈಗ ನಾನು ಮಾಡಿದ್ರೆ ತಾನೇ ಟಾರ್ಗೆಟ್ ಆಗೋದು. ನಾನು ಮಾಡದೆ ಗೌರವವಾಗಿದ್ರೆ ನಾನೇ ಟಾರ್ಗೆಟ್ ಆಯ್ತೀನಿ. ಈಗ ನಾನು ಏನಾದರೂ ಕೂಡ ಆ ಒಂದು ಜಾಲದಲ್ಲಿ ಸಿಗಾಕೊಂಡ್ರೆ ಮಾತ್ರ ನಾನು ಟಾರ್ಗೆಟ್ ಆಯ್ತೀನಿ. ನಾನು ಸಿಗಾಕೊಳ್ಳದೆ ನನ್ನ ಕೆಲಸ ನಾನು ಮಾಡ್ಕೊಂಡಿದ್ರೆ ಟಾರ್ಗೆಟ್ ಹೆಂಗೆ ಮಾಡೋಕ್ಕಾಯ್ತದೆ? ಈಗ ಯಾರು ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನ? ನಾವು ನಮ್ಮ ರಾಜಕಾರಣನ ನಮ್ಮ ಬುದ್ಧಿವಂತಿಕೆಯಿಂದ ಭಾಳ ಹುಷಾರಾಗಿ ನಮ್ಮ ರಾಜಕೀಯ ಜೀವನವನ್ನು ನಡೆಸಬೇಕು. ಪ್ರತಿಯೊಂದು ಇದು ಸಾರ್ವಜನಿಕವಾದಂಥ ಜೀವನ. ಪ್ರತಿಯೊಬ್ಬರು ಕೂಡ ಇದನ್ನು ನಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಅವ್ರಿಗೆ ಎದುರ್ಕೊಂಡು ನಮ್ಮ ಜೀವನವನ್ನು ನಾವು ನಡೆಸಬೇಕು. ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಪ್ರತ್ಯೇಕ ವರ್ಗ ಯಾವ್ದಾದ್ರು ಟೀಮ್ ಇದರಿಂದ ಇದೆಯಾ ಅಂತ ಇಲ್ಲ, ನಿಮ್ಮ ಮಾಧ್ಯಮದವ್ರು ಹೇಳ್ಬೇಕು, ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ. ಹೌಸಲ್ಲೂ ಕೂಡ ಚರ್ಚೆ ಆಗಿದೆ. ಚರ್ಚೆ ರೆಗ್ಯುಲರ್ ಆಗಿ ಆಯ್ತಾ ಇರ್ತದೆ, ಎಲ್ಲ ವಿಚಾರಗಳು ಚರ್ಚೆ ಆಯ್ತದೆ. ಬಟ್ ಯಾವುದಕ್ಕೂ ಕೂಡ ದಾಖಲೆ ಇಲ್ವಲ್ಲ. ದಾಖಲೆ ಇಲ್ಲದೆ ಇರ್ತಕ್ಕಂಥ ಚರ್ಚೆಗೆ ಅಷ್ಟೊಂದು ಮಾನ್ಯತೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ.